ಇದು ಯಾರು ಬರೆದ ಕಥೆಯೋ ನನಗಾಗಿ ಬಂದ ವ್ಯಥೆಯೋ ಕೊನೆಗೇನು ಅರಿಯಲಾರೆ ಮರೆಯಾಗಿ ಹೋಗಲಾರೆ ಅಯ್ಯೋ ಇದು ಯಾರು ಬರೆದ ಕಥೆಯೋ ಏನಪ್ಪ ಇಂಟರ್ವ್ಯೂ ಹೇಗೆ ಮಾಡಿದ್ರಿ ನಾನೇನು ಇಂಟರ್ವ್ಯೂನ ಚೆನ್ನಾಗಿ ಅಟೆಂಡ್ ಮಾಡ್ದಮ್ಮ ಆದ್ರೆ ಅವ್ರು ನನ್ನ ಫೇಲ್ ಮಾಡ್ಬಿಟ್ರು ಯಾವಾಗ್ಲೂ ಇಂಟರ್ವ್ಯೂನಲ್ಲಿ ಫೇಲ್ ಆಗಿ ಬರ್ತಿರ್ತಿರಲ್ಲ ಅವ್ರೇನ್ ಪ್ರಶ್ನೆ ಕೇಳಿದ್ರು ನೀವೇನ್ ಉತ್ತರ ಕೊಟ್ರೆ ಭಾರತದ ಪ್ರಧಾನಿ ಯಾರು ಅಂತ ಕೇಳಿದ್ರು ನಾನು ಜವಾಹರ್ಲಾಲ್ ನೆಹರು ಒಂದೇ ಅವ್ರು ಇವತ್ತಿನ ಪ್ರಶ್ನೆ ಕೇಳಿದ್ರೆ ನೀವು ಅವತ್ತಿನ ಉತ್ತರ ಕೊಟ್ಟು ಬಂದಿದ್ದೀರಲ್ಲಪ್ಪ ನಾನು ಏನು ಮಾಡ್ಲಮ್ಮ ಪ್ರಶ್ನೆ ಸರಿ ಇದ್ದಿದ್ರೆ ನಾನು ಹೇಗೆ ಉತ್ತರ ಕೊಡ್ಲಿ ಮತ್ತಿನ್ನೇನ್ ಕೇಳಿದ್ರು ಜನಲೋಕಪಾಲ್ ಬಿಲ್ ಯಾವಾಗ ಜಾರಿ ಆಗುತ್ತೆ ಅಂತ ಕೇಳಿದ್ರು ಅದಕ್ಕೆ ನೀವೇನ್ ಹೇಳಿದ್ರೆ ಕಲಿಯುಗ ಮುಗಿಯೋಷ್ಟೊಳಗೆ ಆಗ್ಬಹುದೇನು ಅಂದೆ ಯಾಕಮ್ಮ ಹೊಡಿತ್ಯಾ ನನಗ್ ಗೊತ್ತಿಲ್ಲ ಮುಂದಿನ ವರ್ಷ ಆಗ್ಬಹುದು ಅಂತ ಹೇಳ್ಬೇಕಿತ್ತು 60 ವರ್ಷದಿಂದ ಜಾರಿ ಆಗದೆ ಇರೋ ಜನಲೋಕಪಾಲ್ ಬಿಲ್ ಮುಂದಿನ ವರ್ಷ ಅದು ಹೇಗಮ್ಮ ಜಾರಿ ಆಗುತ್ತೆ ಇದಕ್ಕೇನ್ ಕಮ್ಮಿ ಇಲ್ಲ ನೀವು ಅಯ್ಯೋ 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 ಎಲ್ಲ ಮುಗಿತಾ ಎಲ್ಲ ಸಾಂಗ ನೆರವೇರ್ತು ಪಾತ್ರೆ ತುಂಬಾ ಮಾಡಿಟ್ಟಿದ್ದೀನಿ ಹೋಗಿ ಚೆನ್ನಾಗಿ ಗದಕ್ ಬಿಡು ಚಂಪಾ ನನ್ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರ ಪೈಕಿ ನೀನು ಒಬ್ಳೆ ಕಣೆ ಯಾಕಮ್ಮ ಹೊಡೆದೆ ಪಲ್ಲು ಮತ್ತಿನ್ನೇನಪ್ಪ ಇಂಟರ್ವ್ಯೂನಲ್ಲಿ ಫೇಲ್ ಆಗಿ ಬಂದಿದ್ದು ಅಂದ್ರೆ ಚೆನ್ನಾಗಿ ಗದ್ಕಕ್ಕೆ ಹೋಗ್ತಿದ್ದೀರಲ್ಲ ನಿಮ್ ಜನ್ಮಕ್ ನಾಚಿಕೆ ಆಗಲ್ಲ ಯಾಕಮ್ಮ ಪಾಪ ನಿಮ್ ಯಜಮಾನಪ್ಪನಿಗೆ ಆ ತರ ಹೊಡಿತಾ ಇದೀಯಾ ಮತ್ತಿನ್ನೇನಯ್ಯ ಪದೇ ಪದೇ ಇಂಟರ್ವ್ಯೂನಲ್ಲಿ ಫೇಲ್ ಆಗಿ ಬರ್ತಾ ಇದಾರಲ್ಲ ಇವ್ರಿಗೆ ತಲೆ ಬಾಚಿದ್ದು ಟೈ ಕಟ್ಟಿದ್ದು ಪೌಡರ್ ಹಾಕಿದ್ದು ಎಲ್ಲ ವೇಸ್ಟ್ ಆಗೋದು ಕಟ್ಕೊಂಡಿರೋ ಗಂಡಿನ ಮೇಲೆ ಈ ರೀತಿ ಕೈ ಮಾಡಬಾರ್ದು ಅಂತ ನಿಮ್ಮ ದೇವ್ರು ಕೊಟ್ಟ ತಂಗಿಗೆ ಸ್ವಲ್ಪ ಹೇಳ್ಬಾರ್ದ ನನಗೆ ಹೇಳ್ಬೇಕಾ ಅದು ನೋಡಮ್ಮ ಒಂದೇ ಕಡೆ ಬಲವಾಗಿ ಹೊಡಿತಾ ಇದ್ರೆ ಮೆದುಳಿಗೆ ಜಾಸ್ತಿ ಏಟ್ ಬಿದ್ಬಿಡುತ್ತೆ ನಿನಗೆ ಹೊಡಿಲೇಬೇಕು ಅನ್ನೋದಿತ್ತು ಅಂದ್ರೆ ಈ ಕಡೆಯಿಂದ ಬಂದ್ಬೇಕಿದ್ರೆ ಹೊಡ್ಕೋ ಅಣ್ಣಯ್ಯ ಈಗ ಹೊಡೆದು ಮುಗಿಸ್ಬಿಟ್ಟ ಅಯ್ಯೋ ಶಿವನೇ ನಾನು ನೋಡ್ಲೇ ಇಲ್ವಲ್ಲಮ್ಮ ನೀನ್ ನೋಡ್ದೇನೆ ಇಲ್ಲಿಂದ್ರೆ ಎಲ್ಲ ಕಂಡು ಬಿಡುತ್ತೆ ಆ ಕಡೆ ನಿಂತ್ಕೊಂಡು ನೋಡ್ಕೋ ಹೋಗು ನೀನು ಫೋನ್ ಹಚ್ಕೊಳಮ್ಮ ಸಾಕು ಬಿಡಮ್ಮ ಪದೇ ಪದೇ ನಿಮ್ಮ ಯಜಮಾನಪ್ಪನ ತಲೆಗೆ ಹೊಡಿತಾ ಇದ್ರೆ ಆಮೇಲೆ ನಿಮ್ಮ ಯಜಮಾನಪ್ಪ ಕುಳ್ಳಕ್ಕೆ ಆಗ್ಬಿಡ್ತಾನೆ ಕಣ್ಣಂಚಿನ ಈ ಮಾತಲಿ ಏನೇನು ತುಂಬಿದೆ ಹಲೋ ಬಾಮ್ಮ ಇಲ್ಲಿ ಏನಪ್ಪಾ ನಾನು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ ತಲೆ ಬಾಚಿ ಪೌಡ್ರ ಕಳಿಸ್ಕೊಡ್ತೀಯಮ್ಮ ನೀವ್ ಇಂಟರ್ವ್ಯೂಗೆ ಹೋಗಿದ್ದು ಸಾಕು ಮಣ್ಣು ಹೊತ್ತಿದ್ದು ಸಾಕು ಎಲ್ಲೂ ಹೋಗೋದ್ ಬೇಕಾಗಿಲ್ಲ ನಾನು ಬರ್ತೀನಿ ಅಂತ ಮಾತು ಕೊಟ್ಬಿಟ್ಟಿದ್ದೀನಮ್ಮ ನಾನು ಹೋಗ್ತಾ ಇದ್ರೆ ಪಾಪ ಅವ್ರು ಯಾರನ್ನ ಅಂತ ಇಂಟರ್ವ್ಯೂ ಮಾಡ್ತಾರೆ ಆದ್ರೆ ನಾನ್ ಹೇಳ್ತಾ ಇದ್ದೀನಿ ನೀವ್ ಇಂಟರ್ವ್ಯೂಗೆ ಹೋಗ್ಬಾರ್ದು ಕಡೆಯಲ್ಲಿ ಫೈಲು ಅದನ್ನ ಯಾಕಮ್ಮ ಬಿಸಾಕ್ದೆ ಪಲ್ಲು ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಸರ್ಟಿಫಿಕೇಟ್ಸ್ಗಳಿವೆ ಒಂದೊಂದು ಸಬ್ಜೆಕ್ಟನ್ನು ಕಷ್ಟಪಟ್ಟು 5-5 ವರ್ಷ ತಗೊಂಡು ಪಾಸ್ ಮಾಡಿದ್ದೀನಮ್ಮ ಇಂಟರ್ವ್ಯೂಗೆ ಹೋಗ್ಬಾರ್ದು ಅಂದ್ರೆ ಹೋಗ್ಬಾರ್ದು ನಾನು ಹೋಗ್ತೀನಿ ಅದ್ ಹೇಗಪ್ಪ ಹೋಗ್ತೀರಾ ಅಮ್ಮ 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 ಚಂಪಾ ಏನಾಗಿದೆಯಾ ಇವಳಿಗೆ ಕೈ ನೆವೆ ಆಗ್ತಿದ್ಯಾ ಅಂತತೆ ಯಾಕಂತೆ ಮೊಟ್ಕೋದಕ್ಕಾಗ್ಲಿ ಕುಟ್ಟೋದಕ್ಕಾಗ್ಲಿ ಗಂಡನ ತಲೆ ಸಿಗ್ತಾ ಇಲ್ವಲ್ಲ ಅದಕ್ಕೆ ಯಾವಲಾಮ ಗಂಡ ಅಂದ್ರೆ ಗೌರವ ಬೇಡವೇನೆ ಅವನು ದಂಡ ಪಿಂಡನೆ ಆಗಿರ್ಬಹುದು ಆದ್ರೂ ಮನೆ ಅಳಿಯ ಅಲ್ವೇನೆ ಹೌದು ಅತ್ತೆ ಪಾಪ ಇವಳು ಮುಟ್ಕಿ ಅವ್ನಿಗೆ ತಲೆ ಬಾಚ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ ತಲೆ ಎಲ್ಲ ಬೋರ್ ಬಂದ್ಬಿಟ್ಟಿದೆ ಲೇ ಚಂಪಾ ನನ್ ಗಂಡನ್ ನಾ ಮೊಟ್ಟಕ್ತಿನೋ ಪುಟ್ಟಕ್ತಿನೋ ಅದನ್ನ ಕಟ್ಕೊಂಡು ನಿನ್ಗೇನ ಆಗ್ಬೇಕು ತೆಪ್ಪಗಿಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಸರಿ ಇಲ್ಲಾಂದ್ರೆ ನಿನ್ನನ್ನೇ ಕುಟ್ಬೇಕಾಗತ್ತೆ ನಾವು ಯಾಕೆ ಬೇಕು ಹೋದೆ ವಾಟ್ ಮೈ ಡಿಯರ್ ಗುಬಿ ಬಿಡ್ಲಾ ನನಗೆ ಫೋನ್ ಮಾಡಿದ ಅವನು ಮನೆಗೆ ಬರಲ್ವಂತೆ ಆಚೆನೇ ಇರ್ತಾನಂತೆ ನಮ್ಮ ಅಳಿಯಂದ್ರು ತುಂಬಾ ದಿನಗಳಾದ್ಮೇಲೆ ಒಂದು ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ ನೋಡಿ ಮನೆಯಲ್ಲಿ ಒಂದು ಹೊತ್ತಿನ ಊಟ ಮಿಕ್ತು ಅಂದ್ಕೊಂಡು ಎಲ್ಲರೂ ಸಂಭ್ರಮದಿಂದ ಸಂತೋಷವಾಗಿದ್ದು ಬಿಡಿ ಬಿಟ್ಲಾ ಯಾರು ಈ ಮನೆ ಸನ್ನಿಲ್ಲ ಬುದ್ಧಿ ಹೇಳೋ ಹಾಗಿದ್ರೆ ನಿಮ್ ತಂಗಿಗೆ ಹೇಳಿ ಗಂಡಿಗೆ ಕುಟ್ಕೋದು ಮೊಟ್ಕೋದು ಮಾಡ್ಬೇಡ ಅಂತ ಅದಕ್ಕೆ ಮೊದ್ಲು ನೀವು ನಿಮ್ ಗಂಡನ್ ಸರಿಯಾಗಿ ನೋಡ್ಕೊಳ್ಳಿ ನನ್ ಗಂಡನ್ ಸುದ್ದಿಗೆ ಬರ್ಬೇಡಿ ಅಲ್ಲೋ ನೀನ್ ಇದೇ ತರ ಟಾಕ್ ಮಾಡ್ತಾ ಇದ್ರೆ ನಾನ್ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಕಡೆ ಮತ್ತಿನೇನ್ರಿ ನಿಮ್ ಮದ್ವೆ ಆಗಿ ಇಷ್ಟು ವರ್ಷ ಆಯ್ತಲ್ಲ ಯಾವತ್ತಾದ್ರೂ ನಮ್ಮ ಅಣ್ಣ ಏನ ಪ್ರೀತಿಯಿಂದ ನೋಡ್ಕೊಂಡಿದ್ದೀರಾ ಬೇರೆ ಗಂಡ ಹೆಂಡತಿರಿಗೆ ಬುದ್ಧಿ ಹೇಳಕ್ ಬರ್ತಿರಲ್ಲ ನಿಮ್ ಜನ್ಮಕ್ ನಾಚಿಕಾಗಲ್ಲ ಅದು ನೋಡಮ್ಮ ದೇವರು ಕೊಟ್ಟ ತಂಗಿ ಈ ಪ್ರಪಂಚಕ್ಕೆ ಯಾವತ್ತು ಪ್ರಳಯ ಅನ್ನೋದಾಗುತ್ತೋ ಆವತ್ತು ಅವ್ರಿಗೆ ನಾಚಿಕೆ ಅನ್ನೋದು ಆಗುತ್ತೆ ಅಭಿ ನಿಮ್ ತಂಗಿನ ನನ್ ಮೇಲೆ ಎತ್ಕಟ್ಟ ಬರಬೇಡಿ ಅಯ್ಯ ಶಿವನೇ ನಾನೆಲ್ರಿ ಎತ್ತುಕಟ್ಟದೆ ನೀವು ಅನ್ಬಾರ್ದು ಅಂದ್ರೆ ಅವಳು ಅನ್ಬೇಕಾದದ್ದನ್ನೇ ಅಂದ್ಲು ಅಣ್ಣಯ್ಯ ಯಾಕೋ ಕೈ ಸಿಕ್ಕಾಪಟ್ಟೆ ನವೆ ಆಗ್ತಿದ್ಯಲ್ಲ ಮುಟುಕ್ಬೇಕು ಕುಟುಕ್ಬೇಕು ಅಂತ ಅನ್ನಿಸ್ತಿದೆ
ಹೋಗತ್ತಾಗಿ ಇಂಥ ಹೊತ್ತಿನಲ್ಲೇ ಹಾಳಾದವನು ಮನೆ ಬಿಟ್ಟು ಹೋಗ್ಬೇಕಾ ಅವ್ರು ಬಿಡುವಾಗಿದ್ದಾರೆ ಕೇಳಿಬಿಡಮ್ಮ ಅಲ್ಲೇ ದೇವ್ರು ಕೊಡ್ತಂಗೆ ಅವ್ನು ಎಲ್ಲಿದ್ದಾನೆ ಏನು ಕತೆ ಅಂತ ವಿಚಾರಿಸಿ ಮನೆ ಕರ್ಸ್ಬಿಟ್ಟು ಆಮೇಲೆ ಹೊಡಿವೆ ಅಂತ ಮೊದಲು ಪತ್ತೆ ಮಾಡು ಹೋಗೋ ಬಿಡ್ಬಿಡ ಯಾಕೋ ನಮ್ಮ ಯಜಮಾನ್ರು ಫೋನು ನಾಟ್ ರೀಚಬಲ್ ಬರ್ತಾ ಇದೆ. ಫೋನು ನಾಟ್ ರೀಚಬಲ್ ಆಗ್ತಾ ಇದೆ ಅಂದ ಮೇಲೆ ವ್ಯಕ್ತಿ ರೀಚ್ ಆಗ್ಬೇಕಾದ ಜಾಗಕ್ಕೆ ರೀಚ್ ಆಗಿರ್ತದೆ ಮೇಡಮ್. ರೀಚ್ ಆಗ್ಬೇಕಾಗಿರೋ ಜಾಗ ಅಂದ್ರೆ ಏನು? ಇನ್ನೊಂದು ಸ್ವಲ್ಪ ತಾಗ್ತಿದ್ದಂಗೆ ನ್ಯೂಸ್ ಬರುತ್ತೆ. ಯಾವುದಕ್ಕೂ ನಿನ್ನ ಗುಂಡಿಗೆನ ಸ್ವಲ್ಪ ಗಟ್ಟಿ ಮಾಡ್ಕೊಳಮ್ಮ. ಅಯ್ಯೋ ಪಲ್ಲು ಪಲ್ಲು ಯಾಕಮ್ಮ ಹೇಳ್ತಾ ಇದೀಯಾ? ಅಮ್ಮ ನಾನು ತಪ್ಪು ಮಾಡ್ಬಿಟ್ಟೆ. ಏನ್ ತಪ್ಪು ಮಾಡ್ಬಿಟ್ಟವ? ನಮ್ಮ ಯಜಮಾನ್ರಿಗೆ ಮೊಟ್ಟಿ ಅವ್ರ ತಲೆ ತಪ್ಪಿಸ್ಕೊಂಡು ಹೋಗಂಗ್ ನಾನೇ ಮಾಡ್ಬಿಟ್ಟೆ. ಅದಕ್ಕೆ ಗಂಡನ ಚೆನ್ನಾಗಿ ನೋಡ್ಕೊ ಅಂತ ಅನ್ನೋದು, ಇಲ್ಲ ಅಂದ್ರೆ ಮೇಲೆ ಹೊರಟಾಗ್ತಾನೆ. ಅಣ್ಣಯ್ಯ ನಮ್ಮ ಯಜಮಾನ ಹುಡುಕೋಣ. ಹೊಡೆದು ನೀನೇ ಅಳಿಸ್ತಾ ಇದೆಯಲ್ಲೋ. ಮತ್ತಿನ್ನೇನು ರಂಗಮ್ಮ, ಗೂಬೆನ ಮನೆ ತುಂಬಿಸ್ಕೊಳ್ಳೋದು ಬೇಡ 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 ಅಂತ ಎಷ್ಟು ಬಡ್ಕೊಂಡೆ. ಆದ್ರೂ ಇವಳು ಒಳ್ಳೆ ನವಿಲ್ ಥರ ಮನೆ ತುಂಬಿಸೇ ಬಿಟ್ಲು. ಈಗ ಅವನ್ನೆಲ್ಲ ಕಿತ್ತಾಕ್ಬಿಟ್ಟು ಹೋಗಿದ್ದಾನೆ. ನಾನೀಗ ಹೋಗಿ ನಮ್ಮ ತಂಗಿ ಮಾಡಿ ತಪ್ಪಪ್ಪ ಅಂತ ಹೇಳ್ಬಿಟ್ಟು ಖಾಲಿ ಬಿದ್ದು ಕರ್ಕೊಂಡ್ ಬರಲ್ಲ. ಬರೋ ಆಗಿದ್ರೆ ಅವ್ನ ಮನೆ ಕಡೆ ಬರ್ಲಿ, ಇಲ್ಲಾಂದ್ರೆ ಹಂಗೆ ಹಾಳಾಗಿ ಹೋಗ್ಬಿಡ್ಲಿ. ಅಯ್ಯೋ ನನ್ನ ಕಷ್ಟಲ್ಲಿ ಯಾರ ಹತ್ರಪ್ಪ ಹೇಳ್ಕೊಳ್ಳಿ. ಬಾಬಾ ಕಾಲ್ಗಳು ಇಲ್ಲೇ ಇದೆ. ಹೌದಲ್ವಾ ಬಾಬಾ, ನೀವೇ ನನ್ನನ್ನು ಕಾಪಾಡಬೇಕು. ಮಟ್ಕಿಸ್ಕೊಂಡಿದ್ದು ಜಾಸ್ತಿ ಆಯ್ತಾ? ಬಾಬಾ, ನಾನು ಮುಟ್ಟಿಸ್ಕೊಂಡಿದ್ದು ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂತ? ಗಂಡಸರು ತಲೆ ಇರೋದೆ ಹೆಂಗಸರು ಮೊಟ್ಕೋದಕ್ಕೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಹೌದು ಬಾಬಾ, ಸಣ್ಣ ಸಣ್ಣ ವಿಷಯಕ್ಕೆಲ್ಲ ನನ್ನ ಹೆಂಡತಿ ಎಗ್ರಿ ಮೊಟ್ಟಕ್ತಾಳೆ. ಇದೇ ತರ ನಿನ್ನ ಹೆಂಡತಿ ಕೈಯಿಂದ ಮೊಟ್ಕಿಸ್ಕೊತಾ ಇದ್ರೆ ನಿನ್ ತಲೆ ಒಡೆದು ಕೆಸರಾಚೆ ಬಂದ್ಬಿಡುತ್ತೆ. ಬಾಬಾ, ಹೇಗಾರು ಮಾಡಿ ನನ್ನ ಹೆಂಡತಿ ಮೊಟ್ಟಕ್ದೇ ಇರೋ ಹಾಗೆ ಮಾಡಿ. ನನ್ನ ಹೆಂಡತಿ ಕೈಲಿ ಮುಟ್ಟಿಸ್ಕೊಂಡು ನನಗಂತೂ ಸಾಕಾಗಿ ಹೋಗಿದೆ. ಒಂದು ವರ್ಷದಲ್ಲಿ ತಿನ್ಬೇಕಾಗಿರೋ ವಧೆಗಳನ್ನ ಒಂದೇ ದಿನದಲ್ಲಿ ತಿಂದ್ರೆ ಇನ್ನೇನಾಗುತ್ತೆ ಮಗು? ತಗೋ, ಈ ಉಂಗ್ರ ನೀನು ಕೊಡ್ತಾ ಇದ್ದೀನಿ. ಬಾಬಾ, ಮಾರ್ಕೊಂಡ್ರೆ ಎಷ್ಟಕ್ಕೆ ಹೋಗುತ್ತೆ? ಪೆದ್ದ, ಇದು ಮಾಯಾ ಉಂಗ್ರ. ಈ ಉಂಗ್ರನ ನೀನು ಬಲಗೈಗೆ ಹಾಕೊಂಡು ಚಲಕ್ ಬಲಕ್ ಅಂತ ಹೇಳಿದ್ರೆ ಮಾಯಾ ಆಗ್ತೀಯ. ಬಲಗೈಯಲ್ಲಿದ್ದ ಉಂಗ್ರನ ಎಡಗೈಗೆ ಹಾಕೊಂಡು ಬಲಕ್ ಚಲಕ್ ಅಂತ ಹೇಳಿದ್ರೆ ಪ್ರತ್ಯಕ್ಷ ಆಗ್ತೀಯ. ನೀವ್ ಹೇಳ್ತೀರಿ ನಿಜನಾ ಬಾಬಾ? ಹೌದು, ಯಾವುದೇ ಕಾರಣಕ್ಕೂ ಈ ಉಂಗ್ರನ ಕಳ್ಕೋಬಾರ್ದು. ಈ ಉಂಗ್ರ ನಿನಗೆ ಮಾತ್ರ ಸಹಾಯ ಮಾಡುತ್ತೆ. ತಗೋ, ಬೆರಳಿಗೆ ಹಾಕೊಂಡು ಮಂತ್ರ ಪ್ರಯೋಗ ಮಾಡು. ಚಲಕ್ ಬಲಕ್. ಬಾಬಾ, ನಾನು ನಿಮ್ಗೆ ಕಾಣಿಸ್ತಾ ಇದ್ದೀನಾ? ಇಲ್ಲ ಕಂದ, ಇರಿ ಕಾಣಿಸ್ಕೊತೀನಿ. ಬಲಕ್ ಚಲಕ್. ಬಾಬಾ, ಕಾಣಿಸ್ತಾ ಇದ್ದೀನಾ? ಕಾಣಿಸ್ತಿದ್ದೀಯ. ಹೋಗಿ ಬಾ, ನಿನ್ನ ಹೆಂಡತಿಯಿಂದ ನಿನಗೆ ಮುಕ್ತಿ ಸಿಗುತ್ತೆ. ನೋಡಿದ್ರಾತೆ, ಮನೆ ಅಳಿಯಂಗೆ ಸಿಕ್ಕಾಪಟ್ಟೆ ಧೈರ್ಯ ಬಂದಂಗಿದೆ. ನೀರಲ್ಲಿ ಮುಳುಗದವನಿಗೆ ಚಳಿ ಏನು ಮಳೆ ಏನು ಗಂಡ ಜೀವ ಅಲ್ವಾ, ಅದಕ್ಕೆ ಮನೆಗೆ ವಾಪಸ್ ಬಂದಿದೆ. ಏನಪ್ಪ ನನ್ನನ್ನೇ ಕೂಗೋ ಧೈರ್ಯ ಬಂದ್ಬಿಡ್ತಾ? ಬಾಬಾ ಆಶೀರ್ವಾದ ನನ್ನ ಮೇಲೆ ಇರೋವರೆಗೂ ನೀನು ಕುಟ್ಕಕ್ಕೂ ಆಗಲ್ಲ, ಮುಟ್ಕಕ್ಕೂ ಆಗಲ್ಲ. ನಿಮಗ್ ಕೆಲಸ ಅಂತ ಸಿಗೋವರೆಗೂ ನಾನು ನಿಮಗೆ ಮೊಟ್ಟಕ್ತಾನೆ ಇರ್ತೀನಿ. ಅದನ್ನ ತಡೆಯಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಅದು ಹೇಗೆ ಕುಟ್ಟದಕ್ಕೆ ಮೊಟ್ಟಕ್ಕೆ ಅಂತ ನಾನು ನೋಡೇ ಬಿಡ್ತೀನಿ. ಹೌದಾ? ಇವನು ಜೂಟಾಟ ಆಡೋದನ್ನ ನೋಡಿದ್ರೆ ಎಲ್ಲರೂ ಕೋತಿಗಳು ಕಚ್ಚಾಡ್ದಂಗಿತ್ತು. ಏನಪ್ಪ ನನಗೆ ಆಟ ಆಡಿಸ್ತೀರಾ ನೀವು? ನೋಡಮ್ಮ ಪಲ್ಲೋ, ನಂಗೆ ಹೊಡೆದ್ರೆ ಚೆನ್ನಾಗಿರಲ್ಲ ಹೇಳ್ತಾ ಇದ್ದೀನಿ. ನಿಮ್ಮ ಕೈಯಲ್ಲೆಲ್ಲ ದೊಣ್ಣೆ ಹೊಡಿತೀನಿ. ಸಾಲಿ ಛಲಕ್ ಬಲಕ್. ಏನಪ್ಪ ಎಲ್ಲಿದ್ದೀರಾ? ನಾನು ಇಲ್ಲೇ ಇದ್ದೀನಿ. ಇಲ್ಲ ಅಂದ್ರೆ ರೂಮಲ್ಲೇ ಇದ್ದೀನಿ, ಆದ್ರೆ ನಿನ್ ಕಣ್ಣಿಗೆ ಕಾಣಲ್ಲ. ಅಂದ್ರೆ ನಾನು ಮಾಯಾಗೋ ಮಂತ್ರ ಕಲ್ತಿದ್ದೀನಿ. ಬಾಬಾ ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ. ಎಂಥ ಮ್ಯಾಜಿಕ್ ಉಂಗ್ರ ಕೊಟ್ಟಿದ್ದಾರೆ. ಈ ಉಂಗ್ರನ ಬಲಗೈಗೆ ಹಾಕೊಂಡು ಛಲಕ್ ಬಲಕ್ ಅಂತಂದ್ರೆ ಮಾಯ ಆಗ್ಬಿಡ್ತೀವಿ. ಇದೇ ಉಂಗ್ರನ ಎಡಗೈಗೆ ಹಾಕೊಂಡು ಬಲಕ್ ಛಲಕ್ ಅಂತ ಅಂದ್ಬಿಟ್ರೆ ಪ್ರತ್ಯಕ್ಷ ಆಗ್ಬಿಡ್ತೀವಿ. ಯಾವುದೇ ಕಾರಣಕ್ಕೂ ಈ ವಿಷಯ ನಮ್ಮ ಪಲ್ಲು ಗೊತ್ತಾಗಬಾರ್ದು. ಓಕೆ.
ಕಣ್ಣಿಗೆ ಕಾಣಿಸ್ತಿದ್ದೀನಾ? ಇಲ್ಲ. ಎಲ್ಲಮ್ಮ ಇದೆ ಪಲ್ಲು? ರೂಮ್ ಅಲ್ಲೇ ಇದ್ದೀನಲ್ಲಪ್ಪ. ನನ್ನ ಕಣ್ಣಿಗೆ ಯಾಕಮ್ಮ ಕಾಣ್ತಿಲ್ಲ? ನಿಮ್ ಕೈಯಲ್ಲಿದ್ದ ಮಾಯದುಂಗ್ರನ ನಾನ್ ಹಾಕೊಂಡು ಮಾಯ ಆಗ್ಬಿಟ್ಟೆ. ಪಡ್ಕೋತಿದ್ದಲ್ಲ, ಏನಾಯ್ತು ಅಂತ ಕೇಳ್ಬಾರ್ದಾ? ಅದು ನನಗೂ ಗೊತ್ತು, ಆದ್ರೆ ಅವಳು ಎಲ್ಲಿದ್ದಾಳೆ ಅಂತ ನನಗೇನು ಗೊತ್ತು? ಯಾಕೋ ಏನಾಯ್ತು? ಅದು ನನಗೆ ಕೇಳೋ ಹಾಗೂ ಇಲ್ಲ, ನಾ ಹೇಳೋ ಹಾಗಿಲ್ಲ ಕಣೆ. ಲೇ ದೇವ್ರ ಕೊಟ್ಟು ಎಲ್ರ ಅವಳು ಯಾಕೆ ಒಳ್ಳೆ ನಾಯಿ ಬಾಯಿಗೆ ಕಡ್ಡಿ ಹಿಡ್ದಂಗೆ ಆಡ್ತಾವಳೆ? ನಾನ್ ನಿನ್ ಮುಂದೆನೆ ಇದ್ದೀನಿ, ಆದ್ರೆ ನಿಂಗ್ ಕಾಣಿಸ್ತಿಲ್ಲ ಅಲ್ವಾ? ಯಾಕಮ್ಮ ಏನಾಯ್ತಮ್ಮ? ಮಾಯ ಆಗ್ಬಿಟ್ಟಿದ್ದೀನಿ ಅಣ್ಣಯ್ಯ. ಅಂದ್ರೆ ಏನ್ರಿ ಇದೆಲ್ಲ ನಿಜ ಮಗಳು? ಇಲ್ಲಾಂದ್ರೆ ನಿಮ್ಮನ್ನ ಈ ಲೋಕದಿಂದ ಪರ್ಮನೆಂಟ್ ಆಗಿ ಮಾಯ ಮಾಡ್ಬಿಡ್ತೀನಿ. ಬಾಬಾ ಅದೇನಾಯ್ತು ಅಂದ್ರೆ ಬಾಬಾ ನನಗೊಂದು ಮ್ಯಾಜಿಕ್ ಉಂಗ್ರ ಕೊಟ್ಟಿದ್ರು. ಅದನ್ನ ಬಲಗೈಗೆ ಹಾಕೊಂಡು ಚಲಕ್ ಬಲಕ್ ಅಂದ್ರೆ ಮಾಯ ಆಗ್ಬಿಡ್ತಿವೆ. ಆ ಉಂಗ್ರ ಎಡಗೈಗೆ ಹಾಕೊಂಡು ಬಲಕ್ ಚಲಕ್ ಅಂದ್ರೆ ಪ್ರತ್ಯಕ್ಷ ಆಗ್ಬಿಡ್ತಿವೆ. ನೀನ್ ಅದ್ ಏನಾರ ಅನ್ಕೋ, ನನ್ನ ತಂಗಿ ಇಲ್ಲಿ ಕಣ್ಮುಂದೆ ಪ್ರತ್ಯಕ್ಷ ಆಗ್ಬಿಡುತ್ತೆ. ಏನಮ್ಮ ಪಲ್ಲು ಉಂಗ್ರನ ಎಡಗೈಗೆ ಹಾಕೊಂಡು ಬಲಕ್ ಚಲಕ್ ನಮ್ಮ ಪ್ರತ್ಯಕ್ಷ ಆಗ್ತೀಯಾ? ಅಯ್ಯೋ, ಆಗ್ಲಿಂದ ಬಲಕ್ ಚಲಕ್ ಅಂತ ಅಂತಾನೆ ಇದೀನಪ್ಪ, ಆದ್ರೆ ಪ್ರತ್ಯಕ್ಷನೇ ಆಗ್ತಿಲ್ಲ. ಮಿಸ್ಟರ್ ವಿಠಲ್ ಮೂರ್ತಿ ಎಮ್ಮೆ, ಹೇಳಿ ಮೇಡಮ್. ನಿಮ್ ಹೆಂಡತಿ ಹಸ್ವು ಅಂತ ಬಡ್ಕೋತಾ ಇದ್ಲು, ಅವಳಿಗೆ ತಿನ್ಸ್ಬಿಡಿ. ಎಲ್ಲಿಂತ ತಿನ್ನಿಸ್ಲೆ? ಮಾಯದುಂಗ್ರ ತಂದ್ಕೊಟ್ಟು ಅವಳನ್ನ ಮಾಯ ಮಾಡ್ಸಿ ತಾವೇ ತಾನೆ ಅವಳನ್ನ ಹುಡುಕಿ ತಿನ್ಸಿ. ಪಲ್ಲು ಎಲ್ಲಮ್ಮ ಇದೀಯಾ? ಇಲ್ಲೇ ದಿವಾನದ ಮೇಲೆ ಕೂತಿದ್ದೀನಪ್ಪ. ಎಲ್ಲಮ್ಮ? ನಿಮ್ ಎಡಗಡೆ ಕೂತಿದ್ದೀನಲ್ಲ. ಓ ಇಲ್ಲ ಇದೆಯಾ? ಇಲ್ಲಿ ನಮ್ಮ ಅಯ್ಯೋ, ತಲೆ ಮೇಲೆ ಚಲ್ಬಿಟ್ರಲ್ಲಪ್ಪ. ಯಾಕೋ ಹೊಡೆದ್ರಿ? ನಿನಗೆ ತಲೆ ಯಾವ್ದು ಮೂತಿ ಯಾವ್ದು ಅಂತ ಗೊತ್ತಾಗಲ್ವೇನಾ? ಬಾಬಾ ಅವಳು ಕಣ್ಣು ಕಂಡಿರ್ತಾನೆ, ತಲೆ ಯಾವ್ದು ಮೂತಿ ಯಾವ್ದು ಅಂತ ಗೊತ್ತಾಗೋದಿಕ್ಕೆ. ಮಾಡ್ರ ತಪ್ಪಿಗೆ ಮೂತಿ ಎಲ್ಲಿದೆ ಅಂತ ಕರೆಕ್ಟ್ ಆಗಿ ಹುಡುಕ್ಬಿಟ್ಟು ಆ ಚಿತ್ರನ ತಿನ್ಸು. ಸರಿ ತಿನ್ಸು. ಪಲ್ಲು ನಮ್ಮ. ಅಯ್ಯೋ, ಆಗ್ಲಿಂದ ಆ ಅಂತ ಬಾಯ್ ಬಿಟ್ಕೊಂಡೆ ಕೂತಿದ್ದೀನಿ. ಅಯ್ಯೋ ಸರಿ ನಮ್ಮ. ಅಯ್ಯೋ, ಕಾಲ್ ಮೇಲೆಲ್ಲ ಚಲ್ಬಿಟ್ರಲ್ಲಪ್ಪ. ಮೂತಿ ಎಲ್ಲಿದೆ ಅಂತ ಹುಡುಕ್ಬೇಕು, ನೀನ್ ತಿನ್ನಿಸ್ಬೇಕು. ಹೋಗಿ ನೀರು ಕುಡ್ಕೊಂಡ್ ಬರ್ತೀನಿ. ಪಲ್ಲು ನಿನ್ ಬದಲು ನಾನೇ ತಿನ್ಬಿಡ್ಲೇನಮ್ಮ? ಏನಪ್ಪ, ನೀವು ತಿಂದ್ರೆ ನಾನ್ ತಿನ್ನಂಗಾಗುತ್ತಾ? ನಿನ್ನೆಯಿಂದ ಉಪವಾಸ ಇದ್ದೀನಿ, ಹೀಗೆ ಉಪವಾಸ ಇದ್ರೆ ಸತ್ತೋಗ್ಬಿಡ್ತೀನಿ ಅಷ್ಟೇ. ಏನೇ ಯಜಮಾನ್ರೆ, ಇವತ್ತು ಬಟವಾಡೆ ದಿನ ನೆನ್ಪಿದೆ ತಾನೆ? ನಾನು ಮರ್ತರು ಜ್ಞಾಪಿಸೋದಕ್ಕೆ ನೀವೆಲ್ಲರೂ ಇದಿರಲ್ಲ ಒಳ್ಳೆ ಕಾಗೆಗಳ ತರ. ಬಣ್ಣ ಮೆತ್ಕೊಳ್ಳೋದಕ್ಕೆ 3000 ರೂಪಾಯಿ ತಗೊಳ್ರಿ, ಕೊಡ್ತೀನಿ. ಈಗ ಹೋಗಿ ಬಣ್ಣ ಮೆತ್ಕೊಳ್ಳಿ, ಮಧ್ಯಾಹ್ನಕ್ಕೆ ಬಂದು ಆ ಬಣ್ಣ ತೊಳ್ಕೊಂಬಿಡಿ, ಸಂಜೆ ಹೊಟ್ಟಕ್ಕೆ ಎಲ್ಲ ಮೋರಿ ಸೇರ್ಕೊಂಬಿಡಿ. ಏನೇ ಯಜಮಾನ್ರೆ, ಈ ಸತಿ ದಿನಸಕ್ಕೆ ಸ್ವಲ್ಪ ಜಾಸ್ತಿನೇ ಕೊಡ್ಬೇಕಾಗುತ್ತೆ. ಅದು ಯಾಕೋ? ಏನು ಪದ್ದೇನು ಮನೇಲಿ ಇದ್ದಾನೆ, ಅಲ್ಲಿ ಮಿಕ್ಕತ್ತೆ ತಾನೆ, ಅಷ್ಟರಲ್ಲೇ ಎಲ್ಲರಿಗೂ ಅಡ್ಜಸ್ಟ್ ಮಾಡಿ ಹಾಕು. ಸಾಲ್ದ ಬಂತು ಅಂದ್ರೆ ಕೈಲಿ ಹಾಕಿದ್ರೆ ನಿನ್ ಗಂಟೆ ಏನಾದ್ರು ಹೋಗುತ್ತೇನು? ಹಾಕು, ಹಬ್ಬ ದಿನ ಬರಲಿ, ಬೋನಸ್ ಅಂತ ಸೇರಿಸ್ಕೊಡ್ತೀನಿ. ಮಗನೇ, ನನ್ನನ್ನ ಮಲ್ತು ಬಿಡ್ಬೇಡಪ್ಪ. ಹೆಂಗೆ ಮರಿಲೆ ನಿನ್ನ? ನಿಮ್ಮ ಯಜಮಾನಪ್ಪನ ಫೋಟೋಗೆ ಒಂದು ಪುಟ್ಟ ಬಲ್ಪ್. ಅಲ್ಲ ರಂಗಮ್ಮ, ಪ್ರತಿ ತಿಂಗಳು ನಾನು ಮರಿದೇನೆ ಒಂದೊಂದು ಪುಟ್ಟ ಬಲ್ಪ್ ಎತ್ಕೊಂಡ್ಬಂದು ಕೊಡ್ತಾ ಇರ್ತೀನಿ. ಅವು ಏನು ಬಲ್ಪ್ಗಳು ಬರ್ನ್ ಆಗ್ತಾವೋ ಅಥವಾ ನೀವೇ ಅಂಗಡಿಗೆ ಆಪರೇಟಿಂಗ್ ಮಾಡ್ಕೊಂಡ್ಬಿಡ್ತೀರ? ಕೊಡಲೆ ಬಾವಾ 100 ರೂಪಾಯಿ ಎತ್ಕೊಂಡ. ಬಾಬಾ ಬದ್ದು ದುಡ್ಡು ಕೊಡಬೇಕು, ನಾನೊಂದು ತಲುಪಿಸ್ತೀನಿ ಕೊಡಿ. ತಲುಪ್ಸೋದು ನಮಗೆ ಚೆನ್ನಾಗಿ ಗೊತ್ತು, ನಿಮ್ದು ನೀವು ನೋಡ್ಕೊಳ್ಳಿಪ್ಪ. ಅಣ್ಣಯ್ಯ, ಎಲ್ರಿಗೂ ಕಾಸು ಕೊಟ್ಟಿದ್ಯಾ, ನಂಗೆ ಕೊಡಲ್ವಾ? ನೀನು ಎಲ್ಲಿದೆಯಾ ಅಂತ ನೀನು ಕಾಸು ಕೊಡ್ಲವ್ವಾ? ಇಲ್ಲೇ ಡೈನಿಂಗ್ ಟೇಬಲ್ ಹತ್ರನೇ ಇದ್ದೀನಿ, ನಿನ್ ಕೈ ನೀಡು, ನಾನು ತಗೋತೀನಿ. ಹೌದೇನಮ್ಮ, ನಿಂದು 500 ತಗೊಳವಾ? ಇನ್ನು ಚೂರು ಮುಂದೆ. ಅಯ್ಯೋ ತಗೊಳವಾ? ಇನ್ನು ಚೂರು. ಅಯ್ಯೋ ತಗೊಳೆ. ಅಳಿ ಅಂದ್ರೆ ನಾನು ತಲುಪಿಸ್ತೀನಿ. ನಾನು ತಲುಪಿಸ್ತೀನಿ. ನಮ್ಮ ತಂಗಿ ದುಡ್ಡು ನಮಗೆ ಕೊಟ್ಬಿಡಿ. ಯಾಕೆ ಬಾಬಾ? ಕೊಡಿಪ, ಹೇಳ್ತೀನಿ. ಹಂಗೆ ನಿಮಗೆ 200 ಕೊಟ್ಟಿದ್ನಲ್ಲ, ಅದನ್ನ ಕೊಡಿ, ಪದ್ದು ಸೇರಿಸಿ ಒಟ್ಟು 500 ಕೊಡ್ತೀನಿ. ಅಳಿ ಅಂದ್ರೆ ಆದಷ್ಟು ಬೇಗ ಮಾಯ ಆಗಿರೋ ನನ್ನ ತಂಗಿನ ಕರೆಸ್ಬೇಕು, ಇಲ್ಲ ಅಂದ್ರೆ ನಿಮ್ಮನ್ನ ಭೂಗತ ಮಾಡ್ಬಿಡ್ತೀನಿ. ಏನಾಗ್ಲಿ, ಕಳ್ಳಿಗೆ ನೀವು ಅಷ್ಟು ಜೋರಾಗಿ ಹೊಡಿಬಾರ್ದಾಗಿತ್ತು ಸರ್. ಕೆನ್ನೆ ಹೊಡೆದ್ರೆ ಭಾಳ ಡೇಂಜರು ಸರ್. ನೀವು ಹೊಡೆದಿದ್ದು ಒಂದೇ ಏಟ್ಗೆ ಸತ್ತೋಗ್ಬಿಟ್ಟು. ನಕರ ಮಾಡ್ತಾ ಇಲ್ಲ, ತಲೆಗೆ ಹೊಡೆಯೋಕೋದ ಕೆನ್ನಾಗ ಬಿತ್ತಪ್ಪ. ಏನೋ ನಿಮ್ಮ ಪುಣ್ಯ, ಹಾರ್ಟ್ ಅಟ್ಯಾಕ್ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂತು. ಲಾಕಪ್ ಡೆತ್ ಏನಾನ ಆಗಿದ್ರೆ ನಾನೇ ನಿಮ್ಮನ್ನ ಲಾಕಪ್ನಲ್ಲಿ ಹಾಕ್ಬೇಕಾಗಿತ್ತು. ಆ ವಿಷಯ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಆ ಕಾಲದಲ್ಲಿ ಸತ್ತೂರು ದೆವ್ವ ಆಗ್ತಾರಂತೆ ಸರ್. ರಾತ್ರಿ ಕನ್ಸಲ್ ಬಂದು ಕಾಟ ಕೊಟ್ರೆ ಏನೋ ಮಾಡೋದು? ಕೊಡ್ತಾಳೆ ಸರ್, ಕಾಟ ಕೊಟ್ಟೆ ಕೊಡ್ತಾಳೆ. ಮೇಲ್ನವರು ಇದನ್ನ ಹಾರ್ಟ್ ಅಟ್ಯಾಕ್ ಅಂತ ಮುಚ್ಚಾಕ್ಬಿಟ್ರು. ಆದ್ರೆ ನೀವು ಹೊಡೆದಿರೋದು ನನಗೆ ಗೊತ್ತು, ಸತ್ತೋಗಿರೋಳು ಗೊತ್ತು. ನಾನು ಬಿಟ್ಟರು ಬಿಡ್ತೀನಿ, ಸತ್ತೋಗಿರೋಳು ಬಿಡ್ತಾಳ ಸರ್. ಯಾರಮ್ಮದ? ಯಾರು ಕಾಣ್ತಾ ಇಲ್ಲ ಸರ್. ಈ ಹೆಣ್ಣು ಧ್ವನಿ ಕೇಳ್ತಾ ಇದ್ರೆ ಸತ್ತೋಗಿರೋಳು ದೆವ್ವಾಗಿ ಬಂದ್ಬಿಟ್ಟಿದ್ದಾಳ.
ನಾನು ಹೇಳಿಲ್ವಾ ಸರ್, ಆ ಕಳ್ಳಿದೇವ ನಿಮ್ಮನ್ನೇ ಕೂಗ್ತಾ ಇದ್ದಿದ್ದು. ಸ್ಟೇಷನಲ್ಲಿ ಹಣ ಬಿದ್ರೆ ಹಿಂಗೆ ಆಗೋದು. ಆ ದೆವ್ವಕ್ಕೆ ಆದಷ್ಟು ಬೇಗ ನ್ಯಾಯ ಕೊಡಿಸ್ಬಿಡಿ ಸರ್. ನಾನು ಹೇಳೋದು ನ್ಯಾಯ ಕೊಡಿಸ್ಲಿ. ನೀವು ಸತ್ತು ದೆವ್ವ ಆಗ್ಬಿಡಿ. ಮುಚ್ಚಬಾಯಿ. ಇನ್ಸ್ಪೆಕ್ಟರ್ ಅಂಕಲ್. ಯಾರು ಯಾರು? ನಾನು ನಾನು ಅಂತ ಹೇಳ್ತಿದ್ದಾಳೆ ಅಂದ್ಮೇಲೆ ಇದು ಕಳ್ಳಿ ದೆವ್ವನೇ. ಸರ್ ಹಿಂಗಾದ್ರೆ ಬಹಳ ಕಷ್ಟ. ಆದಷ್ಟು ಬೇಗ ಮೇಲ್ನವ್ರ ವಿಷಯ ತಿಳಿಸ್ಬಿಡಿ. ಆ ಸತ್ತೋಗಿದ್ದಾಳಲ್ಲ ಕಳ್ಳಿ, ಅವ್ರ ಮನೆಯವ್ರಿಗೆ ನೀವು 1 ತಿಂಗಳು ಸಂಬಳನ ಕೊಟ್ಬಿಡಿ. ಮುಚ್ಚಬಾಯ. ಇನ್ಸ್ಪೆಕ್ಟರ್ ಅಂಕಲ್. ಅಯ್ಯೋ ಯಾರಮ್ಮ? ನಾನು ಪಾಂಡುರಂಗನ್ ತಂಗಿ ಪಲ್ಲು. ಪಲ್ಲುನಾ? ಎಲ್ಲಮ್ಮ ಇದ್ಯಾ? ಅಂಕಲ್, ಯಾವ್ದೋ ಒಬ್ಬ ಬಾಬಾ ಕೊಟ್ಟ ಉಂಗ್ರದಿಂದ ನಾನು ಮಾಯ ಆಗ್ಬಿಟ್ಟಿದ್ದೀನಿ. ಪಾಠ ಮಂತ್ರ ಮಾಡೋ ಆ ಬಾಬನಿಂದ ತೊಂದರೆ ಆಗಿದೆ ಅಂತ ಹೇಳ್ತಾ ಇದ್ದಾಳೆ ಸರ್. ನಾನು ಆ ಬಾಬನ್ ಹುಡುಕ್ತಾ ಇದ್ದೀನಿ, ನೀವು ಹುಡುಕ್ತೀರಾ? ಅಯ್ಯೋ ಹುಡುಕ್ ಕೊಡ್ತೀನಮ್ಮ. ಇವಾಗ ಎಲ್ಲಿದ್ಯಾ ಹೇಳು? ನಿಮ್ ಮುಂದೆನೆ ಗಾಳಿಲ್ ತೇಲ್ತಾ ಇದ್ದೀನಿ, ಆದ್ರೆ ಯಾರಿಗೂ ಕಾಣಿಸ್ತಿಲ್ಲ. ಅಪ್ಪ, ಒಟ್ನಲ್ಲಿ ನಿನ್ ದವಾಲ್ ಅಂತ ಗೊತ್ತಾಯ್ತಲ್ಲ, ನಾನು ಆ ಬಾಬಾನ ಹುಡ್ಕೊಡ್ತೀನಮ್ಮ. ಯಾವಾಗ ಕರ್ಕೊಂಡ್ ಬರ್ತೀರ ಅಂಕಲ್? ಸಿಕ್ಕಿದ ತಕ್ಷಣ ಕಣಮ್ಮ. ಥ್ಯಾಂಕ್ ಯು ಅಂಕಲ್. ಅಯ್ಯೋ ಥ್ಯಾಂಕ್ ಯು ಅಮ್ಮ. ನಡೆಯೋ. ಇನ್ಸ್ಪೆಕ್ಟರ್ ಅಂಕಲ್. ಅಯ್ಯೋ ಮತ್ತೇನಮ್ಮ? ನಿಮ್ ಸ್ಟೇಷನ್ ಅಲ್ಲಿ ಒಬ್ಳು ಕಳ್ಳಿ ಸತ್ತೋಗಿದ್ಲಲ್ಲ, ಅವಳು ಇಲ್ಲೇ ದೆವ್ವಾಗಿ ಓಡಾಡ್ತಿದ್ದಾಳೆ. ಮತ್ತೆ ಕಾಫಿ ಸ್ಟ್ರಾಂಗ? ನೀನ್ ಕಾಫಿನ ತಗೊಂಡೋಗಿ ಮೋನಿಗೆ ಸುಳಿ. ಯಾಕತ್ತೆ ಇದಕ್ಕಿದಂಗೆ ರೈಸ್ ಆಗ್ಬಿಟ್ರಿ? ಮತ್ತೆ ಇನ್ನೇನೆ, 3 ದಿನದಿಂದ ನನ್ನ ಮಗಳು ಪತ್ತೆನೇ ಇಲ್ಲ. ಎಲ್ಲಿ ಹಾಳಾಗೋಗಿದ್ದಾಳೋ ಏನೋ. ಅಂಥದ್ರಲ್ಲಿ ನೀನು ಅಚ್ಚೆ ಮೆಚ್ಚೆ ಕಾಫಿ ಸ್ಟ್ರಾಂಗ ಅಂತ ಹುಡುಕೋತಿಯಲ್ಲ. ಅಭಿ ಅಲ್ಲೂ 3 ದಿವಸದಿಂದ ಊಟ ಮಾಡಿಲ್ಲ. ಎಲ್ಲಿದ್ದಾಳೆ ಹೇಗಿದ್ದಾಳೆ ಏನೂ ಗೊತ್ತಿಲ್ಲ. ಇದನ್ನೆಲ್ಲ ನಡ್ಕೊಂಡು ಸುಮ್ಮನೆ ಇದ್ದೀರಲ್ಲ, ನಿಮಗೆ ಕ್ಷೇಮ ಆಗಲ್ವಾ? ರೇ, ಇದ್ದಕ್ಕಿದ್ದಂಗೆ ಮಾಯವಾಗಿ ಹೋದವ್ರ ಬಗ್ಗೆ ನಾವ್ ಯಾಕ್ರಿ ಯೋಚನೆ ಮಾಡಬೇಕು? ಯು ಡೂ ಒನ್ ಥಿಂಗ್ ಮೈ ಡಿಯರ್ ಗುಬ್ಬಿ. ನಿಮ್ಮ ಮಹಿಳಾ ಸಂಘದಲ್ಲಿ ಇದೇ ವಿಷಯ ಕುರಿತು ಒಂದು ಚರ್ಚಾ ಸ್ಪರ್ಧೆನ ಏರ್ಪಡಿಸಿ ಅವಳು ಎಲ್ಲಿದ್ದಾಳೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಾದ್ರೂ ಆಗ್ಬೋದು. ಅಲ್ಲ, ಎಕ್ಸ್ಕ್ಯೂಸ್ ಮಿ, ನಮ್ಮ ಮಹಿಳಾ ಸಂಘದಲ್ಲಿ ದೆವ್ವಗಳ ಬಗ್ಗೆ ಡಿಸ್ಕಸ್ ಮಾಡಲ್ಲ. ಜಾತ್ಯಕ್ಕೆ ಆಡೋ ಮಾತು ಒಂದು ಅರ್ಥ ಬೇಡವಾ? ನನ್ನ ಹೆಂಡತಿ ಬದುಕಿದಾಳೆ, ಅವಳು ದೆವ್ವ ಅಲ್ಲ. ಏನಮ್ಮಪ್ಪಲ್ಲು, ಎಲ್ಲಿದ್ಯಮ್ಮ? ಇಲ್ಲೇ ಇದೀನಪ್ಪ. ನೀನ್ ನೆಮ್ಮದಿಯಾಗಿ ಅಲ್ಲೇ ಇದ್ಬಿಡಮ್ಮ, ಇವನು ಅಲ್ಲಿಗೆ ಕಳ್ಸ್ಕೊಡ್ತೀನಿ. ಅಸಲ್ ಪಿಸಲ್ಗ ಕಮ್ಜಾ ಸಡ್ಗೈ ಮನ ಪ್ರಯಾಸ ಮುರಿಗೆ ಎಂಡಗ ಸಕ್ಕಿರೇ ಅಂದಲ್ಲಿ ನೀರಿಲ್ಲಲ್ಲ. ಬಾರ ಶಿಲ್ಪಾಲ, ಬಾರ 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 ಬಾರ. ಡ್ಯೂಟಿ ಮೇಲೆ ಇರ್ಬೇಕಾದ್ರೆ ಹೋಗೋ ಬಾರ ಅನ್ಬೇಡ. ಆಯ್ತು ಬಿಡಪ್ಪ, ಏನು ಬಂದಿದ್ದು? ನೀವು ಹುಡುಕ್ತಾ ಇದ್ದಿದ್ ಬಾಬಾನ್ ಕರ್ಕೊಂಡ್ ಬಂದಿದ್ದೀನಪ್ಪ. ಎಲ್ಲ ಬಾಬಾ. ಬಾಬಾ ಅವರೇ ದಯಮಾಡಿಸಿ. ಸರ್ವೇ ಜನ ಸುಖಿನೋ ಭವಂತು. ಅದೇನು ಸುಖನೋ, ಅದೇನು ಸುಡುಗಾಡು. ಲಕ 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 ಅಂತ ಮನೆ ತುಂಬ ಓಡಾಡ್ಕೊಂಡು ಇದ್ದೊಬ್ಬ ತಂಗಿನ ಪಕ 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 ಅಂತ ಮಂಗ ಮಾಯ ಮಾಡಾಕ್ ಕೊಟ್ಟಲ್ಲ ಬಾಬಾ. ಏನಾಗಿದೆ ತೊಂದ್ರೆ? ವಿಟ್ಲನ್ ಹೆಂಗ್ತಿ ಮಾಯ ಮಾಡಿಸ್ಬಿಟ್ಟಲ್ಲ ಬಾಬಾ. ಇಲ್ವಲ್ಲ, ವಿಟ್ಲನ್ಗೇನೋ ತೊಂದರೆ ಆಗಿತ್ತು. ಆ ತೊಂದರೆ ನಿವಾರಣೆ ಆಗ್ಲಿ ಅಂತ ಒಂದು ಉಂಗುರ ಕೊಟ್ಟಿದ್ದೆ. ಆದ್ರೆ ಆ ಉಂಗ್ರನ ನನ್ನ ಹೆಂಡತಿ ಹಾಕೊಂಡು ಮಾಯ ಆಗ್ಬಿಟ್ಲು. ತಪ್ಪು ನಿಂದೆ. ಕೊಡೋವಾಗ್ಲೇ ಹೇಳಿದ್ದೆ ಅದನ್ನ ಬೇರೆಯವ್ರು ಬಳಸಬಾರ್ದು ಅಂತ. ಬಂಗಾರ ಸಿಕ್ಕಿದ್ರೆ ಹೆಂಗಸರುಗಳು ಸುಮ್ಮನೆ ಇರ್ತಾರ ಬಾಬಾಗಳೇ. ಸಿಕ್ಕಿದೆ ಚಾನ್ಸ್ ಅಂತ ಬೇರೆ ಏರ್ಸ್ಕೊಂಡ್ಬಿಡ್ತಾರೆ. ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ಪಾಪ ನೀವ್ ಹೀಗಂದ್ರೆ ನಂಗೆ ತುಂಬಾ ತೊಂದರೆ ಆಗೋಗುತ್ತೆ. ನನ್ಗೆ ಇರೋಳು ಒಬ್ಳೆ ಹೆಂಡತಿ. ಇಲ್ಲ ಕಣ, ನಮಗೆ ಸಿಕ್ಕಾಪಟ್ಟೆ ಜನ ಎಂಟ್ರವ್ರೆ, ಸುತ್ತಮುತ್ತ ಹಂಗಂಗೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟವ್ರೆ. ಪಾಪ ಹೇಗಾರ ಮಾಡಿ ನೀವೇ ಇದನ್ನ ಸರಿಪಡಿಸಿ ಪ್ಲೀಸ್. ಹೌದು ಬಾಬಾಗಳೇ, ಆ ಪಲ್ಲು ಇನ್ಸ್ಪೆಕ್ಟರ್ ಅಂಕಲ್ ಅಂತ ಹೇಳಿ ಹೇಳಿ ನಾನು ಸುಣ್ಕಲ್ಲಾಗ್ಬಿಟ್ಟಿದ್ದೀನಿ. ಹೇಗಾದ್ರೂ ಮಾಡಿ ಸರಿ ಮಾಡಿಸಿ. ಬಾಬಾ ನೀವ್ ಹೇಳ್ಕೊಟ್ಟಂಗೆ ಬಲಕ್ ಚಲಕ್ ಅಂತ ಮಂತ್ರ ಹೇಳು ಮುಂದೆ ಏನು ವರ್ಕೇ ಆಗ್ಲಿಲ್ಲ. ಬಲಕ್ ಚಲಕ್ ಮಂತ್ರ ಹೇಳಿದ್ರೆ ಆಗಲ್ಲ, ಆಕೆ ಬೇರೆ ಮಂತ್ರನೇ ಹೇಳ್ಬೇಕು. ಏನಂತ ಹೇಳ್ಬೇಕು? ಗಂಡಸರಿಗಾದ್ರೆ ಬಲಕ್ ಚಲಕ್ ಅಂತ ಹೇಳ್ಬೇಕು, ಸ್ತ್ರೀಯರಿಗಾದ್ರೆ ಚಲ್ಕಿ ಬಲ್ಕಿ ಅಂತ ಹೇಳ್ಬೇಕು. ಪಲ್ಲು ಎಲ್ಲಮ್ಮ ಇದ್ಯಾ? ಆ ಉಂಗ್ರನ ಎಡಗೈಗೆ ಹಾಕೊಂಡು ಚಲ್ಕಿ ಬಲ್ಕಿ ಅನ್ನೋ ಪ್ರತ್ಯಕ್ಷ ಆಗ್ಬಿಡ್ತೀಯಾ? ಚಲ್ಕಿ ಬಲ್ಕಿ. ನಾ ಎಷ್ಟೊತ್ತು ಕಂಡಿದ್ ಕನ್ಸ. ಕನ್ಸ್ ಕಾಣದ್ ಬಿಟ್ಟು ನಾಳೆ ಬೆಳಗ್ಗೆ ಇಂಟರ್ವ್ಯೂಗೆ ರೆಡಿ ಆಗಿ. ನಾಳೆ ಏನಾದ್ರೂ ಇಂಟರ್ವ್ಯೂನಲ್ಲಿ ಫೇಲ್ ಆಗಿ ಬಂದ್ರು ಮನೆಯಿಂದ ಆಚೆ ಓಡಿಸ್ಬಿಡ್ತೀನಿ. ಅಯ್ಯೋ